ತರದ್ದು ಮಾಹಿತಿಗಳು ಇವರು ಮಾಡಿಸಿರ್ಬೋದು, ಅವ್ರು ಮಾಡಿಸಿರ್ಬೋದು ಅಂತೇಳಿ. ಈಗ ಪೊಲೀಸ್ ತನಿಖೆಗಳಲ್ಲಿ ಇವ್ರು ಹಿಂಗ್ ಕೊಟ್ಟ ತಕ್ಷಣ ಒಂದು ವೇಳೆ ಓಕೆ ಅವರೇ ಆಗಿದ್ರೆ ಒಂದು ವಿಚಾರ ಬೇರೆ, ಆಗದೇ ಇದ್ರೆ ಆಗ ಹೆಂಗೆ ತನಿಖೆಗಳಾಗತ್ತೆ ಅಂತೇಳಿ. ಈಗ ಇಲ್ಲಿರುವಂತಹ ಡಿಸ್ಟರ್ಬೆನ್ಸ್ ಏನು ತನಿಖೆಯಲ್ಲಿ? ಜೆಪಿ ಸರ್, ಈಗ ಮುಖ್ಯವಾಗಿ ಈಗ ರಿಕ್ಕಿ ರೈ ಆರೋಪ ಮಾಡ್ತಾ ಇರೋದು ಈ 4 ಜನರ ಹೆಸರು. ಆದ್ರೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಬೇಕು. ನೋಟಿಸ್ ಅನ್ನ ಕೊಟ್ಟ ನಂತರ ಅವರ ವಿಚಾರಣೆಯನ್ನ ಮಾಡಿ ಆಮೇಲೆ ಈ ಒಂದು ಅಟ್ಯಾಕ್ ಮಾಡ್ತಾರೆ ನೋಡಿ, ಅಟ್ಯಾಕ್ ಮಾಡಿದವರು ಮೊದಲು ಸಿಗಬೇಕು. ಯಾರೆಲ್ಲ ಬಂದು ಈ ರಿಕ್ಕಿ ರೈ ಮೇಲೆ ಶೂಟ್ ಮಾಡಿದ್ರು ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕು. ಅವ್ರೇನಾದ್ರೂ ನಮಗೆ ಇವರೇ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕ ನಂತರ ಅಷ್ಟೇ ಇವರನ್ನ ಅರೆಸ್ಟ್ ಮಾಡಬಹುದು ಪೊಲೀಸರು. ಇಲ್ಲದೆ ಇದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಏನು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ 4 ಜನರ ಹೆಸರು ಕೇವಲ ಆರೋಪ ಆಗಿ ಉಳಿದು ಹೋಗುತ್ತೆ. ಇನ್ನೊಂದು ವಿಚಾರ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ 4 ಆರೋಪಿಗಳ ಮೇಲೇನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ರು ರಿಕ್ಕಿ ರೈದು. ಅವರು ಹೇಳುವಂತೆ ಈ 4 ಆರೋಪಿಗಳಿಗೆ ಈಗ ಸದ್ಯ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಪೊಲೀಸರು ತಯಾರಿಯನ್ನ ನಡೆಸಿದ್ರೆ ಈ 4 ಜನರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನೊಂದು ಅನುರಾಧ ಅವರು ಫಾರಿನ್ಗೆ ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಅವರು ಈಗ ಸದ್ಯ ವಿಚಾರಣೆಗೆ ಕೂಡ ಲಭ್ಯವಾಗ್ತಾ ಇಲ್ಲ. ಅವರ ನಿವಾಸಕ್ಕೆ ಹೋಗಿ ನೋಡಿದ್ರೆ ಆ ಮನೆ ಕೂಡ ಮಾರಾಟ ಆಗಿತ್ತು ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಅವರೇ ಏನಾದ್ರೂ ಈ ತರ ಪ್ಲಾನ್ ಮಾಡಿದ್ರ ಅನ್ನುವಂತ ಅನುಮಾನ ಬರ್ತಾ ಇದೆ. ಈಗ ರಾಮನಗರ ಪೊಲೀಸರು ಸುಮಾರು 10 ಜನರ ಟೀಮ್ ಈ ಪ್ರಕರಣ ತನಿಖೆಯನ್ನ ನಡೆಸ್ತಾ ಇದೆ. ಶಂಕಿತ 2-3 ಜನರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಈಗ ಆರೋಪಿಗಳು ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿಗಳು ಸಿಕ್ಕ ನಂತರವೇ ಈ ಒಂದು ಹತ್ಯೆಯ ಹಿಂದಿನ ಸಂಚು ಬಯಲಾಗುತ್ತೆ. ಯಾರು ಸುಪಾರಿ ಕೊಟ್ಟಿದ್ದು, ಯಾಕಾಗಿ ಕೊಲೆ ಮಾಡಿದ್ರು ಎಲ್ಲವೂ ಗೊತ್ತಾಗುವಂತದ್ದು ಸರ್. ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಇನ್ನು ಜಾತಿ ಜನಗಣತಿ ಜ್ವಾಲೆಯಲ್ಲಿ ಕಾಂಗ್ರೆಸ್ ದಗದಗವರಿದ್ದು ಮಾಹಿತಿಗಳು ಇವರು ಮಾಡಿಸಿರ್ಬೋದು, ಅವ್ರು ಮಾಡಿಸಿರ್ಬೋದು ಅಂತೇಳಿ. ಈಗ ಪೊಲೀಸ್ ತನಿಖೆಗಳಲ್ಲಿ ಇವ್ರು ಹಿಂಗ್ ಕೊಟ್ಟ ತಕ್ಷಣ ಒಂದು ವೇಳೆ ಓಕೆ ಅವರೇ ಆಗಿದ್ರೆ ಒಂದು ವಿಚಾರ ಬೇರೆ, ಆಗದೇ ಇದ್ರೆ ಆಗ ಹೆಂಗೆ ತನಿಖೆಗಳಾಗತ್ತೆ ಅಂತೇಳಿ. ಈಗ ಇಲ್ಲಿರುವಂತಹ ಡಿಸ್ಟರ್ಬೆನ್ಸ್ ಏನು ತನಿಖೆಯಲ್ಲಿ? ಜೆಪಿ ಸರ್, ಈಗ ಮುಖ್ಯವಾಗಿ ಈಗ ರಿಕ್ಕಿ ರೈ ಆರೋಪ ಮಾಡ್ತಾ ಇರೋದು ಈ 4 ಜನರ ಹೆಸರು. ಆದ್ರೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಬೇಕು. ನೋಟಿಸ್ ಅನ್ನ ಕೊಟ್ಟ ನಂತರ ಅವರ ವಿಚಾರಣೆಯನ್ನ ಮಾಡಿ ಆಮೇಲೆ ಈ ಒಂದು ಅಟ್ಯಾಕ್ ಮಾಡ್ತಾರೆ ನೋಡಿ, ಅಟ್ಯಾಕ್ ಮಾಡಿದವರು ಮೊದಲು ಸಿಗಬೇಕು. ಯಾರೆಲ್ಲ ಬಂದು ಈ ರಿಕ್ಕಿ ರೈ ಮೇಲೆ ಶೂಟ್ ಮಾಡಿದ್ರು ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕು. ಅವ್ರೇನಾದ್ರೂ ನಮಗೆ ಇವರೇ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕ ನಂತರ ಅಷ್ಟೇ ಇವರನ್ನ ಅರೆಸ್ಟ್ ಮಾಡಬಹುದು ಪೊಲೀಸರು. ಇಲ್ಲದೆ ಇದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಏನು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ 4 ಜನರ ಹೆಸರು ಕೇವಲ ಆರೋಪ ಆಗಿ ಉಳಿದು ಹೋಗುತ್ತೆ. ಇನ್ನೊಂದು ವಿಚಾರ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ 4 ಆರೋಪಿಗಳ ಮೇಲೇನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ರು ರಿಕ್ಕಿ ರೈದು. ಅವರು ಹೇಳುವಂತೆ ಈ 4 ಆರೋಪಿಗಳಿಗೆ ಈಗ ಸದ್ಯ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಪೊಲೀಸರು ತಯಾರಿಯನ್ನ ನಡೆಸಿದ್ರೆ ಈ 4 ಜನರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನೊಂದು ಅನುರಾಧ ಅವರು ಫಾರಿನ್ಗೆ ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಅವರು ಈಗ ಸದ್ಯ ವಿಚಾರಣೆಗೆ ಕೂಡ ಲಭ್ಯವಾಗ್ತಾ ಇಲ್ಲ. ಅವರ ನಿವಾಸಕ್ಕೆ ಹೋಗಿ ನೋಡಿದ್ರೆ ಆ ಮನೆ ಕೂಡ ಮಾರಾಟ ಆಗಿತ್ತು ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಅವರೇ ಏನಾದ್ರೂ ಈ ತರ ಪ್ಲಾನ್ ಮಾಡಿದ್ರ ಅನ್ನುವಂತ ಅನುಮಾನ ಬರ್ತಾ ಇದೆ. ಈಗ ರಾಮನಗರ ಪೊಲೀಸರು ಸುಮಾರು 10 ಜನರ ಟೀಮ್ ಈ ಪ್ರಕರಣ ತನಿಖೆಯನ್ನ ನಡೆಸ್ತಾ ಇದೆ. ಶಂಕಿತ 2-3 ಜನರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಈಗ ಆರೋಪಿಗಳು ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿಗಳು ಸಿಕ್ಕ ನಂತರವೇ ಈ ಒಂದು ಹತ್ಯೆಯ ಹಿಂದಿನ ಸಂಚು ಬಯಲಾಗುತ್ತೆ. ಯಾರು ಸುಪಾರಿ ಕೊಟ್ಟಿದ್ದು, ಯಾಕಾಗಿ ಕೊಲೆ ಮಾಡಿದ್ರು ಎಲ್ಲವೂ ಗೊತ್ತಾಗುವಂತದ್ದು ಸರ್. ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಇನ್ನು ಜಾತಿ ಜನಗಣತಿ ಜ್ವಾಲೆಯಲ್ಲಿ ಕಾಂಗ್ರೆಸ್ ದಗದಗವರಿದ್ದು ಮಾಹಿತಿಗಳು ಇವರು ಮಾಡಿಸಿರ್ಬೋದು, ಅವ್ರು ಮಾಡಿಸಿರ್ಬೋದು ಅಂತೇಳಿ. ಈಗ ಪೊಲೀಸ್ ತನಿಖೆಗಳಲ್ಲಿ ಇವ್ರು ಹಿಂಗ್ ಕೊಟ್ಟ ತಕ್ಷಣ ಒಂದು ವೇಳೆ ಓಕೆ ಅವರೇ ಆಗಿದ್ರೆ ಒಂದು ವಿಚಾರ ಬೇರೆ, ಆಗದೇ ಇದ್ರೆ ಆಗ ಹೆಂಗೆ ತನಿಖೆಗಳಾಗತ್ತೆ ಅಂತೇಳಿ. ಈಗ ಇಲ್ಲಿರುವಂತಹ ಡಿಸ್ಟರ್ಬೆನ್ಸ್ ಏನು ತನಿಖೆಯಲ್ಲಿ?
ಜೆಪಿ ಸರ್, ಈಗ ಮುಖ್ಯವಾಗಿ ಈಗ ರಿಕ್ಕಿ ರೈ ಆರೋಪ ಮಾಡ್ತಾ ಇರೋದು ಈ 4 ಜನರ ಹೆಸರು. ಆದ್ರೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಬೇಕು. ನೋಟಿಸ್ ಅನ್ನ ಕೊಟ್ಟ ನಂತರ ಅವರ ವಿಚಾರಣೆಯನ್ನ ಮಾಡಿ ಆಮೇಲೆ ಈ ಒಂದು ಅಟ್ಯಾಕ್ ಮಾಡ್ತಾರೆ ನೋಡಿ, ಅಟ್ಯಾಕ್ ಮಾಡಿದವರು ಮೊದಲು ಸಿಗಬೇಕು. ಯಾರೆಲ್ಲ ಬಂದು ಈ ರಿಕ್ಕಿ ರೈ ಮೇಲೆ ಶೂಟ್ ಮಾಡಿದ್ರು ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕು. ಅವರೇನಾದ್ರೂ ನಮಗೆ ಇವರೇ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕ ನಂತರ ಅಷ್ಟೇ ಇವರನ್ನ ಅರೆಸ್ಟ್ ಮಾಡಬಹುದು ಪೊಲೀಸರು. ಇಲ್ಲದೆ ಇದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಏನು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ 4 ಜನರ ಹೆಸರು ಕೇವಲ ಆರೋಪ ಆಗಿ ಉಳಿದು ಹೋಗುತ್ತೆ. ಇನ್ನೊಂದು ವಿಚಾರ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ 4 ಆರೋಪಿಗಳ ಮೇಲೇನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ರು ರಿಕ್ಕಿ ರೈದು. ಅವರು ಹೇಳುವಂತೆ ಈ 4 ಆರೋಪಿಗಳಿಗೆ ಈಗ ಸದ್ಯ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಪೊಲೀಸರು ತಯಾರಿಯನ್ನ ನಡೆಸಿದ್ರೆ ಈ 4 ಜನರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನೊಂದು ಅನುರಾಧ ಅವರು ಫಾರಿನಿಗೆ ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಅವರು ಈಗ ಸದ್ಯ ವಿಚಾರಣೆಗೆ ಕೂಡ ಲಭ್ಯವಾಗ್ತಾ ಇಲ್ಲ. ಅವರ ನಿವಾಸಕ್ಕೆ ಹೋಗಿ ನೋಡಿದ್ರೆ ಆ ಮನೆ ಕೂಡ ಮಾರಾಟ ಆಗಿತ್ತು ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಅವರೇ ಏನಾದ್ರೂ ಈ ತರ ಪ್ಲಾನ್ ಮಾಡಿದ್ರ ಅನ್ನುವಂತ ಅನುಮಾನ ಬರ್ತಾ ಇದೆ. ಈಗ ರಾಮನಗರ ಪೊಲೀಸರು ಸುಮಾರು 10 ಜನರ ಟೀಮ್ ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದೆ. ಶಂಕಿತ 2-3 ಜನರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಈಗ ಆರೋಪಿಗಳು ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿಗಳು ಸಿಕ್ಕ ನಂತರವೇ ಈ ಒಂದು ಹತ್ಯೆಯ ಹಿಂದಿನ ಸಂಚು ಬಯಲಾಗುತ್ತೆ. ಯಾರು ಸುಪಾರಿ ಕೊಟ್ಟಿದ್ದು, ಯಾಕಾಗಿ ಕೊಲೆ ಮಾಡಿದ್ರು ಎಲ್ಲವೂ ಗೊತ್ತಾಗುವಂತದ್ದು ಸರ್. ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಇನ್ನು ಜಾತಿ ಜನಗಣತಿ ಜ್ವಾಲೆಯಲ್ಲಿ ಕಾಂಗ್ರೆಸ್ ದಗದಗವರಿದ್ದು ಮಾಹಿತಿಗಳು ಇವರು ಮಾಡಿಸಿರ್ಬೋದು, ಅವ್ರು ಮಾಡಿಸಿರ್ಬೋದು ಅಂತೇಳಿ. ಈಗ ಪೊಲೀಸ್ ತನಿಖೆಗಳಲ್ಲಿ ಇವ್ರು ಹಿಂಗ್ ಕೊಟ್ಟ ತಕ್ಷಣ ಒಂದು ವೇಳೆ ಓಕೆ ಅವರೇ ಆಗಿದ್ರೆ ಒಂದು ವಿಚಾರ ಬೇರೆ, ಆಗದೇ ಇದ್ರೆ ಆಗ ಹೆಂಗೆ ತನಿಖೆಗಳಾಗತ್ತೆ ಅಂತೇಳಿ ಈಗ ಇಲ್ಲಿರುವಂತಹ ಡಿಸ್ಟರ್ಬೆನ್ಸ್ ಏನು ತನಿಖೆಯಲ್ಲಿ? ಜೆಪಿ ಸರ್, ಈಗ ಮುಖ್ಯವಾಗಿ ಈಗ ರಿಕ್ಕಿ ರೈ ಆರೋಪ ಮಾಡ್ತಾ ಇರೋದು ಈ 4 ಜನರ ಹೆಸರು. ಆದ್ರೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಬೇಕು. ನೋಟಿಸ್ ಅನ್ನ ಕೊಟ್ಟ ನಂತರ ಅವರ ವಿಚಾರಣೆಯನ್ನ ಮಾಡಿ ಆಮೇಲೆ ಈ ಒಂದು ಅಟ್ಯಾಕ್ ಮಾಡ್ತಾರೆ ನೋಡಿ, ಅಟ್ಯಾಕ್ ಮಾಡಿದವರು ಮೊದಲು ಸಿಗಬೇಕು. ಯಾರೆಲ್ಲ ಬಂದು ಈ ರಿಕ್ಕಿ ರೈ ಮೇಲೆ ಶೂಟ್ ಮಾಡಿದ್ರು ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕು. ಅವರೇನಾದ್ರೂ ನಮಗೆ ಇವರೇ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕ ನಂತರ ಅಷ್ಟೇ ಇವರನ್ನ ಅರೆಸ್ಟ್ ಮಾಡಬಹುದು ಪೊಲೀಸರು. ಇಲ್ಲದೆ ಇದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಏನು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ 4 ಜನರ ಹೆಸರು ಕೇವಲ ಆರೋಪ ಆಗಿ ಉಳಿದು ಹೋಗುತ್ತೆ. ಇನ್ನೊಂದು ವಿಚಾರ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ 4 ಆರೋಪಿಗಳ ಮೇಲೇನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ರು ರಿಕ್ಕಿ ರೈದು. ಅವರು ಹೇಳುವಂತೆ ಈ 4 ಆರೋಪಿಗಳಿಗೆ ಈಗ ಸದ್ಯ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಪೊಲೀಸರು ತಯಾರಿಯನ್ನ ನಡೆಸಿದ್ರೆ ಈ 4 ಜನರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನೊಂದು ಅನುರಾಧ ಅವರು ಫಾರಿನಿಗೆ ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಅವರು ಈಗ ಸದ್ಯ ವಿಚಾರಣೆಗೆ ಕೂಡ ಲಭ್ಯವಾಗ್ತಾ ಇಲ್ಲ. ಅವರ ನಿವಾಸಕ್ಕೆ ಹೋಗಿ ನೋಡಿದ್ರೆ ಆ ಮನೆ ಕೂಡ ಮಾರಾಟ ಆಗಿತ್ತು ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಅವರೇ ಏನಾದ್ರೂ ಈ ತರ ಪ್ಲಾನ್ ಮಾಡಿದ್ರ ಅನ್ನುವಂತ ಅನುಮಾನ ಬರ್ತಾ ಇದೆ. ಈಗ ರಾಮನಗರ ಪೊಲೀಸರು ಸುಮಾರು 10 ಜನರ ಟೀಮ್ ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದೆ. ಶಂಕಿತ 2-3 ಜನರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಈಗ ಆರೋಪಿಗಳು ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿಗಳು ಸಿಕ್ಕ ನಂತರವೇ ಈ ಒಂದು ಹತ್ಯೆಯ ಹಿಂದಿನ ಸಂಚು ಬಯಲಾಗುತ್ತೆ. ಯಾರು ಸುಪಾರಿ ಕೊಟ್ಟಿದ್ದು, ಯಾಕಾಗಿ ಕೊಲೆ ಮಾಡಿದ್ರು ಎಲ್ಲವೂ ಗೊತ್ತಾಗುವಂತದ್ದು ಸರ್. ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಇನ್ನು ಜಾತಿ ಜನಗಣತಿ ಜ್ವಾಲೆಯಲ್ಲಿ ಕಾಂಗ್ರೆಸ್ ದಗದಗ